ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ವೆಲ್ಕಮ್ ಟು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಇಂದು ಕ್ರಿಯೇಟಿವ್ ಸ್ಟಡಿ ಜಿಕೆಯಲ್ಲಿ ಆರ್ಟ್ ಅಂಡ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡ್ತಾ ಇದ್ದೀವಿ. ಇದು ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ, KS, PSI, PC ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಆಗಿದೆ. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಲಾಗ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರ್ಸನಾಲಿಟಿಗಳ ಇಮೇಜ್ಗಳನ್ನು ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾವ ತರ ಸ್ಟ್ರಾಟಜಿಗೆ ಈ ಟಾಪಿಕ್ ಮೇಲೆ ನೀವು ಪ್ರಿಪೇರ್ ಆಗ್ಬೇಕು ಅನ್ನೋದು ಇದರಿಂದ ಗೊತ್ತಾಗ್ತಾ ಹೋಗ್ತದೆ. ಸೊ ಮೊದಲನೇದಾಗಿ ನೋಡೋಣ. ಗುರು ಬಿಪಿನ್ ಸಿಂಗ್ ಎ ನಿತ್ಯಾಚಾರ್ಯ ಅವಾರ್ಡಿ, ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿ ಅಂಡ್ ಕಾಳಿದಾಸ್ ಸಮ್ಮಾನ್ ಅವಾರ್ಡ್ ವಾಸ್ ರಿನೋಡ್ ಫಾರ್ ಪ್ರಮೋಟಿಂಗ್ ವಿಚ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್. ನೋಡ್ರಿ, ಸಂಗೀತ ನಾಟಕ ಅಕಾಡೆಮಿ ಪುರಸ್ಕೃತ ಮತ್ತು ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗುರು ಬಿಪಿನ್ ಸಿಂಗ್ ಅವರು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಉತ್ತೇಜಿಸಲು ಹೆಸರುವಾಸಿಯಾಗಿದ್ದಾರೆ? ಇಲ್ಲಿ ಶಾಸ್ತ್ರೀಯ ನೃತ್ಯಗಳು ಮತ್ತು ಜಾನಪದ ನೃತ್ಯಗಳು ಅಂತ ಬರ್ತದೆ. ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಯಾರು, ಅವ್ರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಯಾವ ಅನ್ನೋದ್ರ ಮೇಲೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುತ್ತೆ. ಅದರಲ್ಲಿ ಪ್ರಿವಿಯಸ್ ಇಯರ್ SSC ಮತ್ತು ರೈಲ್ವೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರೈಟಿ ಇದೆ ನೋಡಿ. ಗುರು ಬಿಪಿನ್ ಸಿಂಗ್ ಅವರು ಮಣಿಪುರದ ಒಂದು ಶಾಸ್ತ್ರೀಯ ನೃತ್ಯ ಇದು. ಮಣಿಪುರದ ಶಾಸ್ತ್ರೀಯ ನೃತ್ಯ. ಆ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಯಾರಂತಂದ್ರೆ ಗುರು ಬಿಪಿನ್ ಸಿಂಗ್ ಅವರು. ಇದನ್ ಬಿಟ್ರೆ ಜಾವೇರಿ ಸಹೋದರಿಯರು ಅಂತ ಬರ್ತಾರೆ. ಜಾವೇರಿ ಸಹೋದರಿಯರು, ಜಾವೇರಿ ಸಿಸ್ಟರ್ಸ್. ಸೊ ಇವರು ಸಹ ಮಣಿಪುರಿ ಒಂದು ನೃತ್ಯ ಪ್ರಕಾರದ ಕಲಾವಿದರು ಅಂತ ಹೇಳ್ಬೋದು. ಬಿಪಿನ್ ಸಿಂಗ್ ಫಾದರ್ ಆಫ್ ಮಣಿಪುರಿ ಡ್ಯಾನ್ಸ್. ನೋಡ್ರಿ, ಮಣಿಪುರಿ ಡ್ಯಾನ್ಸ್ ನ ಫಾದರ್ ಅಂತೇಳಿ ಇವರನ್ನ ಕರೆಯಲಾಗ್ತಾ ಇದೆ. ಊರ್ಮಿಳಾ ಸತ್ಯನಾರಾಯಣ ಅವರು ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರದ ಪ್ರತಿಪಾದಕರಾಗಿದ್ದಾರೆ? ಸೊ ನೋಡ್ರಿ, ಭರತನಾಟ್ಯಂ, ಕಥಕ್, ಮಣಿಪುರಿ, ಸತ್ತಾರಿಯ. ಸೊ ಇವೆಲ್ಲ ಶಾಸ್ತ್ರೀಯ ನೃತ್ಯಗಳು. ಸೊ ಊರ್ಮಿಳಾ ಸತ್ಯನಾರಾಯಣನ್ ಅವರು ಭರತನಾಟ್ಯ ಕಲಾವಿದರು. ನೋಡ್ರಿ, ಭರತನಾಟ್ಯ ಪ್ರಮುಖವಾಗಿ ತಮಿಳುನಾಡಿನ ಒಂದು ಶಾಸ್ತ್ರೀಯ ನೃತ್ಯ. ಇದು ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ. ಈ ಒಂದು ಶಾಸ್ತ್ರೀಯ ನೃತ್ಯ ಕಲಾವಿದರು ಯಾರತ್ತಂದ್ರ ಊರ್ಮಿಳಾ ಸತ್ಯನಾರಾಯಣನ್. ಇವರು ಭರತನಾಟ್ಯ ಕಲಾವಿದರು ಅಂತೇಳಿ ಇವ್ರನ್ನ ಗುರುತಿಸಲಾಗ್ತದೆ. ಯಾರನ್ನು ಅಬ್ಬಾಜಿ ಎಂದು ಕರೆಯಲಾಗುತ್ತಿತ್ತು? ಅವರು 1968ರಲ್ಲಿ ಸಂಗೀತ ಆಲ್ಬಮ್ ಅನ್ನು ರಚಿಸಲು ಅಮೆರಿಕನ್ ಜಾಜ್ ಡ್ರಮ್ಮರ್ ಬಡ್ಡಿ ರೀಚ್ ಅವರೊಂದಿಗೆ ಕಾರ್ಯ ಮಾಡಿದ್ರು. ನೋಡ್ರಿ, 2023ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. 1968ರ ಇವೆಂಟ್ಗೆ ಸಂಬಂಧಪಟ್ಟಂಗ ಕ್ವಶನ್ ಕೇಳಿದ್ದಾರೆ. ಲೇಟೆಸ್ಟ್ ಸುದ್ದಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ರಿಪೀಟ್ ಆಗ್ತಿರ್ತದೆ. ಒಂದ್ ಶಿಫ್ಟ್ ಅಲ್ಲಿ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂತಂದ್ರೆ ಎಲ್ಲಾ ಶಿಫ್ಟ್ಗೂ ಇದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಇದ್ದೇ ಇರ್ತದೆ. ರೈಟ್ ರೀ? ಸೊ ಕರೆಕ್ಟ್ ಆನ್ಸರ್ ಯಾರತ್ತಂದ್ರ ಅಲ್ಲಾ ರಖಾ. ಯಾರ್ರಿ? ಪ್ರಸಿದ್ಧ ತಬಲಾ ವಾದಕರಾಗಿರ್ತಕ್ಕಂಥ ಅಲ್ಲಾ ರಖಾ ಅವರು ಅಬ್ಬಾಜಿ ಅಂತೇಳಿ ಫೇಮಸ್ ಆಗಿರ್ತಕ್ಕಂಥ ಒಂದು ಕಲಾವಿದರು ಅಂತ ಕರಿಬಹುದು. ಅಮೆರಿಕಾದ ಜಾಜ್ ಡ್ರಮ್ಮರ್ ಬಡ್ಡಿ ರೀಚ್ ಅವರೊಂದಿಗೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬಹುದು. ಬಸವರಾಜ್, ಪಂಡಿತ್ ಭೀಮಸೇನ್ ಜೋಶಿ ಹಾಗೂ ಜಾಕೀರ್ ಹುಸೇನ್ ಅವರು ಸಂಗೀತದ ಯಾವ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದಾರೆ? ನೋಡಿ, CGL 2023 ಸೆಕೆಂಡ್ ಶಿಫ್ಟ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಹಿಂದೂಸ್ತಾನಿ ಸಂಗೀತ ಕಲಾವಿದರು. ಅದಿದು ಹಿಂದೂಸ್ತಾನಿ ಸಂಗೀತ ಕಲಾವಿದರು. ಅದರಲ್ಲಿ ಕರ್ನಾಟಕದ ಭೀಮಸೇನ್ ಜೋಶಿ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಹೆಸರು ಅಂತ ಹೇಳ್ಬೋದು. ಕೆಳಗಿನವರಲ್ಲಿ ಯಾರನ್ನು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು, ಪ್ರಸಿದ್ಧ ಭರತನಾಟ್ಯ ಪ್ರತಿಪಾದಕರು ಹಾಗೂ ಥಿಯೋಸಾಫಿಸ್ಟ್ ಕಲಾಕ್ಷೇತ್ರ ನೃತ್ಯ ಶಾಲೆಯ ಸ್ಥಾಪಕರು ಅಂತೇಳಿ ಕರೆಯಲಾಗ್ತದೆ? ಯಾರನ್ನು ಕರೆಯಲಾಗ್ತದೆ? ಸೊ ಆಪ್ಷನ್: ಸೋನಾಲ್ ಮಾನ್ಸಿಂಗ್, ಸರೋಜಾ ವೈದ್ಯನಾಥನ್, ರುಕ್ಮಿಣಿ ದೇವಿ ಅರುಂಡಲೆ, ಮಲ್ಲಿಕಾ ಸಾರಾಭಾಯಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ರುಕ್ಮಿಣಿ ದೇವಿ ಅರುಂಡಲೆ. ರುಕ್ಮಿಣಿ ದೇವಿ ಅರುಂಡಲೆ ಅವರು ಥಿಯೋಸಾಫಿಸ್ಟ್ ಕಲಾಕ್ಷೇತ್ರದ ನೃತ್ಯ ಶಾಲೆಯ ಒಂದು ಸಂಸ್ಥಾಪಕರು ಅಂತ ಹೇಳ್ಬಹುದು. ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ನೀಡಿರ್ತಕ್ಕಂಥ ಭರತನಾಟ್ಯ ಕಲಾವಿದೆ. ಯಾವ್ದಿದು? ರುಕ್ಮಿಣಿ ದೇವಿಯವರು ಭರತನಾಟ್ಯ ಕಲಾವಿದರು ಅಂತ ಹೇಳ್ಬಹುದು. ಈಗ ಯಾರನ್ನು ಪಂಚಮ್ ದಾ ಎಂದು ಕರೆಯಲಾಗುತ್ತದೆ? ನೋಡ್ರಿ, ಸಚಿನ್ ದೇವ್ ಬರ್ಮನ್, ಕಿಶೋರ್ ಕುಮಾರ್, ನಿತಿನ್ ಮುಕೇಶ್ ಹಾಗೂ ರಾಹುಲ್ ದೇವ್ ಬರ್ಮರ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ರಾಹುಲ್ ದೇವ್ ಬರ್ಮರ್ ಅವರನ್ನ ಪಂಚಮ್ ದಾ ಅಂತ ಹೇಳಿ ಇವರನ್ನ ಕರೆಯಲಾಗ್ತದೆ.
ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥವ್ರು. ಬನಾರಸ್ ಘರಾನಾದ ಪಂಡಿತ್ ಕಿಶನ್ ಮಹಾರಾಜ್ ಒಬ್ಬ ಪ್ರಸಿದ್ಧ ಆಟಗಾರರಾಗಿದ್ದಾರೆ. ನೋಡ್ರಿ, ಇವೆಲ್ಲ ಪ್ರಮುಖ ಘರಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಥಿಯರಿ ಕ್ಲಾಸ್ ಅನ್ನ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್, ಇಲ್ಲೇನು ಲೋಗೋ ಇದೆಯಲ್ಲ, ಈ ಒಂದು ಪ್ಲೇ ಸ್ಟೋರ್ ಇಂದ ಇದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಸಪರೇಟ್ ಆಗಿ ಸ್ಟಾಟಿಕ್ ಜಿಕೆ ಅಂತ ಮಾಡಿದ್ದೀನಿ. ಆಸ್ ಪರ್ ಸಿಲೆಬಸ್ ಪ್ರಕಾರ ಮುಂಬರುವ ಎಲ್ಲ ಎಕ್ಸಾಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ನೋಟ್ಸು ಇದಾಗಿದೆ. ಈ ಪ್ರಯತ್ನವನ್ನ ಕನ್ನಡ ಮಾಧ್ಯಮದಲ್ಲಿ ಯಾರೂ ಮಾಡಿಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿವಿಯರ್ ಕ್ವಶನ್, ಥಿಯರಿ ಕ್ಲಾಸು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಮೇಜು ವಿತ್ ಎಕ್ಸ್ಪ್ಲನೇಷನ್ ಇಲ್ಲಿ ಮಾಡಿರೋದ್ರಿಂದ ಮುಂಬರುವ ಯಾವುದೇ ಎಕ್ಸಾಮ್ ಈ ವಿಡಿಯೋ ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕು, ಆಸ್ ಪರ್ ಸಿಲೆಬಸ್ ಪ್ರಕಾರ ನಾನು ಸ್ಟಾಟಿಕ್ ಜಿಕೆ ಕ್ಲಾಸ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ಪ್ರತಿ ಒಂದು ದಿನ ಒಂದಿಲ್ಲ ಒಂದು ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ನೋಡಿ ಮತ್ತು ನಮ್ಮ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಅದರಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇದೆ, ಸ್ಟಾಟಿಕ್ ಜಿಕೆ ಇದೆ, ಮೆಂಟಲ್ ಅಬಿಲಿಟಿ ಇದೆ, ಜನರಲ್ ಮ್ಯಾಥ್ಸ್ ಇದೆ, ಹಾಗೂ ಆನ್ಲೈನ್ ಟೆಸ್ಟ್ಗಳಿದಾವೆ. 10,000 ಆನ್ಲೈನ್ ಟೆಸ್ಟ್ಗಳಿದಾವೆ, ಅದನ್ನ ಯೂಸ್ ಮಾಡಿ. ಕರೆಕ್ಟ್ ಆನ್ಸರ್ ಬನಾರಸ್ ಘರಾನಾದ ಪಂಡಿತ್ ಕಿಶನ್ ಮಹಾರಾಜ್ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾದಕರು, ತಬಲಾ ವಾದಕರು. ಯಾವ್ದಿದು? ತಬಲಾ ವಾದಕರು. ಅಟ್ಲೀಸ್ಟ್ ಈ ಚಿತ್ರ ನೋಡೋದ್ರಿಂದ, ಇಮೇಜ್ ನೋಡೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ಪ್ರಾಪರ್ ಆಗಿ ನೆನಪುಳಿತದ. ಇದ್ರ ಮೇಲೆ ಯಾವುದೇ ಕ್ವಶನ್ ಮತ್ತೆ ರಿಪೀಟ್ ಆಗೇ ಆಗ್ತಾವ ಎಲ್ಲ ಎಕ್ಸಾಮ್ಗೆ, ರೈಟ್ ರೀ. ಭಾರತದಲ್ಲಿ ಆಧುನಿಕ ನೃತ್ಯದ ಪಿತಾಮಹ ಅಂತೇಳಿ ಯಾರನ್ನ ಕರೆಯಲಾಗ್ತದೆ? ಉದಯ್ ಶಂಕರ್, ಬಿರ್ಜು ಮಹಾರಾಜ್, ಗೋಪಿ ಕೃಷ್ಣನ್, ಗುರು ಬಿಪಿನ್ ಸಿಂಗ್. CGL 2023ಗೆ ಕೇಳಿದ ಕ್ವಶನ್ ನೋಡ್ರಿ ಇದು. ಉದಯ್ ಶಂಕರ್ ಅವರು ಪ್ರಸಿದ್ಧ ನೃತ್ಯಗಾರರು. ಅದಕ್ಕೆ ಇವರು ಆಧುನಿಕ ಭಾರತದ ನೃತ್ಯ ಪ್ರಕಾರದ ಒಂದು ಫಾದರ್ ಅಂತೇಳಿ ಅಥವಾ ಪಿತಾಮಹ ಅಂತೇಳಿ ಇವರನ್ನ ಕರೆಯಲಾಗ್ತದ. ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಡಾನ್ಸ್, ರೈಟ್ ರೀ. ಓಕೆ. ಕಥಕ್ನ ಲಕ್ನೋ ಘರಾನವನ್ನು ಸ್ಥಾಪಿಸಿದವರು ಯಾರು? ಕಥಕ್ ಒರಿಸ್ಸಾದ ನೋಡ್ರಿ, ಉತ್ತರ ಭಾರತದ ಒಂದು ಶಾಸ್ತ್ರೀಯ ನೃತ್ಯ ಇದು. ನೋಡ್ರಿ, ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಯಾವ್ದಪ್ಪ ಅಂತಂದ್ರೆ ಕಥಕ್. ಒರಿಸ್ಸಾದ ಶಾಸ್ತ್ರೀಯ ನೃತ್ಯ ಯಾವ್ದತ್ತಂದ್ರೆ ಒಡಿಸ್ಸಿ. ಹಂಗ ಕ್ಲಾಸಿಕಲ್ ಡ್ಯಾನ್ಸ್ ಉತ್ತರ ಭಾರತದ ಯಾವ್ದತ್ತಂದ್ರೆ ಕಥಕ್. ಇದನ್ನ ಸ್ಥಾಪಿಸಿ ಇದನ್ನ ಪ್ರಚಾರ ಮಾಡಿರ್ತಕ್ಕಂಥ, ಲಕ್ನೋ ಘರಾನವನ್ನ ಸ್ಥಾಪಿಸಿರ್ತಕ್ಕಂಥ, ಕಥಕ್ ನೃತ್ಯದ ಪ್ರಚಾರಕ್ಕಾಗಿ ಲಕ್ನೋ ಘರಾನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಈಶ್ವರಿ ಪ್ರಸಾದ್. ಯಾರು? ಈಶ್ವರಿ ಪ್ರಸಾದ್ ಅವರು ಈ ಘರಾನವನ್ನ ಸ್ಥಾಪಿಸಿ ಕಥಕ್ ನೃತ್ಯಕ್ಕೆ ಒಂದು ಮನ್ನಣೆಯನ್ನ ತಂದುಕೊಟ್ರು. ಬ್ರಿಟಿಷ್ ಭಾರತ ಈ ಕೆಳಗಿನಲ್ಲಿ ಯಾವ ನಗರದಲ್ಲಿ ಲತಾ ಮಂಗೇಶ್ಕರ್ ಅವರು ಜನಿಸಿದ್ರು? ನೋಡ್ರಿ, ಬಾಂಬೆ, ಕಲ್ಕತ್ತಾ, ಲಕ್ನೋ, ಇಂದೋರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ಇಂದೋರ್, ಮಧ್ಯಪ್ರದೇಶದ ಒಂದು ನಗರ ಇದು, ರೈಟ್ ರೀ. ಮಧ್ಯಪ್ರದೇಶದ ಪ್ರಸಿದ್ಧ ನಗರ ಇಂದೋರ್ನಲ್ಲಿ ಸಂಗೀತಗಾರ ಆಗಿರ್ತಕ್ಕಂಥ, ಶ್ರೇಷ್ಠ ಸಂಗೀತಗಾರ ಆಗಿರ್ತಕ್ಕಂಥ ಲತಾ ಮಂಗೇಶ್ಕರ್ ಅವರಿಗೆ ಜನ್ಮ ನೀಡಿರ್ತಕ್ಕಂಥ ಒಂದು ಸ್ಥಳ ಇದು. ಇವರು ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಕಲಾವಿದರು. ಕಥಕ್ನ ಬನಾರಸ್ ಘರಾನಾದ ಸ್ಥಾಪಕರು ಯಾರು? ಜರ್ನಿ ಆಫ್ ಕಥಕ್ ಘರಾನಾಸ್. ನೋಡ್ರಿ, ಬನಾರಸ್ ಘರಾನ ಬೇರೆ ಬೇರೆ ಒಂದು ವ್ಯಕ್ತಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಿಭಾಗಗಳಿವು. ಸೊ ಅದನ್ನ ಸ್ಥಾಪಕರು ಯಾರು? ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ನೋಡ್ರಿ, ಈಶ್ವರಿ ಪ್ರಸಾದ್, ಶಂಭು ಮಹಾರಾಜ್, ರಾಜ ಚಕ್ರಾಧರ ಸಿಂಗ್, ಜಾನಕಿ ಪ್ರಸಾದ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಜಾನಕಿ ಪ್ರಸಾದ್ ಅವರು ಬನಾರಸ್ ಘರಾನಾದ ಒಂದು ಸ್ಥಾಪಕರು ಇವರು, ಜಾನಕಿ ಪ್ರಸಾದ್ ಅವರು. ನೆಕ್ಸ್ಟ್ 12th ಕ್ವಶನ್ ನಾವು ನೋಡೋಣ. ನೃತ್ಯಗಾರ್ತಿ ಯಾಮಿನಿ ಕೃಷ್ಣಮೂರ್ತಿ ಅವರು ಯಾಮಿನಿ ಸ್ಕೂಲ್ ಆಫ್ ಇನ್ ಡಾನ್ಸ್ 1990ರಲ್ಲಿ ತೆರೆದ್ರು. ಎಲ್ಲಿ ಇವರು ಯಾಮಿನಿ ಸ್ಕೂಲ್ ಆಫ್ ಡಾನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು? ರೈಟ್ ರೀ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಮುಂಬೈ, ಡೆಲ್ಲಿ, ಚೆನ್ನೈ, ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ದೆಹಲಿಯಲ್ಲಿ ಈ ಒಂದು ಯಾಮಿನಿ ಕೃಷ್ಣಮೂರ್ತಿ ಅವರು ಯಾಮಿನಿ ಸ್ಕೂಲ್ ಆಫ್ ಡಾನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು 1990ರಲ್ಲಿ. ಪ್ರಖ್ಯಾತ ನೃತ್ಯಗಾರ್ತಿ ಆಗಿರ್ತಕ್ಕಂಥ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ನೃತ್ಯ ಶಾಲೆಯನ್ನು ಇವರು ಆರಂಭ ಮಾಡಿದ್ರು ಅಂತ ಹೇಳ್ಬಹುದು. 20ನೇ ಶತಮಾನದ ತಾನ್ಸೇನ್ ಅಂತೇಳಿ ಯಾರನ್ನ ಕರೆಯಲಾಗ್ತದೆ? ಹೂ ಹ್ಯಾಸ್ ಹೈಲ್ಡ್ ಆಸ್ ದ ತಾನ್ಸೇನ್ ಆಫ್ 20th century. ನೋಡ್ರಿ, ಸೆಲೆಕ್ಷನ್ ಪೋಸ್ಟ್ 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಯಾವಾಗಲೂ ಎವರ್ ಗ್ರೀನ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಈ ತರದ ಪ್ರಿಪರೇಷನ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಮಾಡಬೇಕು. ನೀವು ಬರೇ ರೈಲ್ವೆ ಎಕ್ಸಾಮ್, SSC ಎಕ್ಸಾಮ್ಗೆ ಪಾಲಿಟಿ, ಜಾಗ್ರಫಿ, ಎಕನಾಮಿಕ್ಸ್, ಹಿಸ್ಟ್ರಿ ಓದಿರೋದು ನಡೆಯೋದಿಲ್ಲ. ಸ್ಟಾಟಿಕ್ ರಿಲೇಟೆಡ್ ಆಗಿರ್ತಕ್ಕಂಥ GK ಓದಿದ್ರೆ ಮಾತ್ರ ನಮಗೆ ಇಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಹಿಸ್ಟ್ರಿ ಮೇಲೆ ಜಸ್ಟ್ ಒಂದು 2-3 ಕ್ವಶನ್ಗಳು ಮಾತ್ರ
ಬರುವಂತ ಚಾನ್ಸ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತ ಅಂದ್ರೆ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್. ಯಾರೇ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರು 20ನೇ ಶತಮಾನದ ತಾನ್ಸೇನ್ ಅಂತೇಳಿ ಇವರನ್ನ ಕರೆಯಲಾಗ್ತದೆ. 1953ರಲ್ಲಿ ರಾಣಿ ಎಲಿಜಬೆತ್ II ಪಟ್ಟಾಭಿಷೇಕ ಉತ್ಸವಗಳಿಗೆ ಪ್ರದರ್ಶನ ನೀಡಲು ಯಾವ ನೃತ್ಯಗಾರ್ತಿಯನ್ನ ಇಂಗ್ಲೆಂಡ್ಗೆ ಕರೆಯಲಾಗಿತ್ತು? ಮೃಣಾಲಿನಿ ಸಾರಾಭಾಯಿ, ಸೀತಾರಾ ದೇವಿ ಅಂಡ್ ರುಕ್ಮಿಣಿ ದೇವಿ ಅರಂಡಲೆ, ದೆನ್ ಕಮಲಾ ಲಕ್ಷ್ಮಿ ನಾರಾಯಣನ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕಮಲಾ ಲಕ್ಷ್ಮಿ ನಾರಾಯಣನ್ ಅವರು ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿ ಎಲಿಜಬೆತ್ II ಅವರ ಒಂದು ಪದಗ್ರಹಣ ಸಂದರ್ಭದಲ್ಲಿ ಈ ಒಂದು ನೃತ್ಯ ಒಂದು ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳ್ಬೋದು. ಕಥಕ್ಗಾಗಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಯುವ ಪುರಸ್ಕಾರ 2017 ಯಾರು ಸ್ವೀಕರಿಸಿದ್ರು? ನೋಡ್ರಿ 2017ರಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶಸ್ತಿಯನ್ನ 2023ರಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗ್ತದೆ. ಇದು ಸ್ಟಾಟಿಕ್ ಜಿಕೆ ಕ್ವಶನ್. ಇದು ಈ ಪ್ರಶಸ್ತಿಗೆ ಯಾರ್ಯಾರು ಭಾಜನರಾಗಿರ್ತಾರೆ ಅವರೆಲ್ಲರ ಹೆಸರನ್ನ ನೀವು ನೋಡ್ಕೊಂಡಿರ್ಬೇಕು. ನೋಡ್ರಿ ಈ ತರದ ಕ್ವಶನ್ ಕೇಳಿದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗಂತೂ ಇದು ಬಹಳ ಟಫ್. ಇದು ಕಂಟೆಂಟ್ ಯಾವುದು ಕನ್ನಡ ಮೀಡಿಯಂದಲ್ಲಿ ಸಿಗ್ತಾ ಇಲ್ಲ. ನಾನೇ ಒಂದು ಕ್ರಿಯೇಟಿವ್ ಸ್ಟಾಟಿಕ್ ಜಿಕೆ ಅಂತೇಳಿ 10 ವರ್ಷದ 10 ಇಯರ್ಸ್ MCQಗಳನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ವಾರದಲ್ಲಿ ಅದು ಬಿಡುಗಡೆ ಆಗ್ತದೆ. ಸೊ ಜೂನ್ 2026ರಲ್ಲಿ ಈ ಪುಸ್ತಕ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತದೆ. ಸೊ ಅದನ್ನ ನೀವು ಓದ್ಬೋದು. ಅದನ್ನು ಓದಿದ್ರಿಂದ ಸ್ಟಾಟಿಕ್ ಜಿಕೆ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೋಡಿ ಈ ಒಂದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ 2017ರಲ್ಲಿ ಪಡೆದಿರ್ತಕ್ಕಂಥವ್ರು ಯಾರಂದ್ರೆ ವೈದಾ ಲಾಲ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿ ನೀಡಿ ಗೌರವಿಸಿದರು. 2000ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದ ಒರಿಸ್ಸಾದ ಮೊದಲ ನರ್ತಕಿ ಯಾರು? ನೋಡ್ರಿ, ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಒರಿಸ್ಸಾದ ಮೊದಲ ನರ್ತಕಿ ಗುರು ಶ್ಯಾಮ್ ಚರಣ್ ಪಾಟಿ, ಗುರು ಬಿಪಿನ್ ಸಿಂಗ್, ಗುರು ಮಯಾಧರ್ ರೌತ್, ಗುರು ಕುಲೆ ಚರಣ್ ಮಹಾಪಾತ್ರ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಗುರು ಕೇಲು ಚರಣ್ ಮಹಾಪಾತ್ರ. ಒರಿಸ್ಸಾ ಶಾಸ್ತ್ರೀಯ ನೃತ್ಯ ಏನ್ ಬರ್ತದಲ್ಲ, ಆ ಶಾಸ್ತ್ರೀಯ ನೃತ್ಯದ ಪ್ರಸಿದ್ಧ ಹೆಸರು ಯಾವ್ದಪ್ಪ ಅಂದ್ರೆ ಗುರು ಕೇಲು ಚರಣ್ ಮಹಾಪಾತ್ರ. ಇವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕೆಳಗಿನಲ್ಲಿ ಯಾರನ್ನ ತುಮ್ರಿಯ ರಾಣಿ ಎಂದು ಕರೆಯಲಾಗುತ್ತದೆ? ಸಿದ್ದೇಶ್ವರಿ ದೇವಿ, ಗಿರಿಜಾದೇವಿ, ಗಂಗೂಬಾಯಿ ಹನ್ಗಲ್, ಬೇಗಂ ಪರ್ವಿನ್ ಸುಲ್ತಾನ್. ಸೊ ಕರೆಕ್ಟ್ ಆನ್ಸರ್ ಅಂತಂದ್ರೆ ನೋಡ್ರಿ ಗಿರಿಜಾದೇವಿ ಅವರನ್ನ ನೋಡ್ರಿ ತುಮ್ರಿ ಒಂದು ಕಲೆ, ಇದು ಹಾಡು ನೃತ್ಯ, ಇದು ಸಂಗೀತ ಪ್ರಕಾರ. ತುಮ್ರಿ ನೃತ್ಯ ಪ್ರಕಾರದ ಒಂದು ರಾಣಿ ಅಂತೇಳಿ ಇವರನ್ನ ಯಾರು ಗಿರಿಜಾದೇವಿ ಅವರನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಪಾಂಡವಾಣಿ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಭಾರತೀಯ ನರ್ತಕಿ ಯಾರು? ನೋಡ್ರಿ, ಪಾಂಡವರ ಒಂದು ಶೌರ್ಯ ಸಾಹಸವನ್ನ ಹಾಡಿನ ಮೂಲಕ, ನೃತ್ಯದ ಮೂಲಕ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಕ್ಕಂಥ ಕಲಾವಿದೆ ಯಾರಂತ, ಪಾಂಡವಾಣಿ ನೃತ್ಯ ಕಲಾವಿದೆ ಅಂತ ನಾವು ಇವರನ್ನ ಕರಿತೀವಿ. ಸೊ ಇವ್ರು ಯಾರತ್ತಂದ್ರ ತಿಜಾನ್ ಭಾಯ್ ಅವರು ಈ ಒಂದು ಪಾಂಡವಾಣಿ ನೃತ್ಯ ಕಲಾವಿದರು ಅಂತ ಹೇಳ್ಬೋದು. ಶ್ರೀಮಂತ ಶಂಕರದೇವ ಅವರು ಸಾಮಾನ್ಯವಾಗಿ ಹೊಸ ಸಂಗೀತ, ನಾಟಕ ಮತ್ತು ಭಾಷಾ ಪ್ರಕಾರಗಳಲ್ಲಿ ಪ್ರವರ್ತಕರಾಗಿದ್ದಾರೆ. ಕೆಳಗಿನಲ್ಲಿ ಯಾವ ನೃತ್ಯ ಪ್ರಕಾರದೊಂದಿಗೆ ಅವರು ಸಂಬಂಧಪಟ್ಟವರಾಗಿದ್ದಾರೆ? ನೋಡ್ರಿ, ಶ್ರೀಮಂತ ಶಂಕರದೇವ್ ಇದು ಬಹಳಷ್ಟು ಪ್ರಾಚೀನ ಕಾಲದ ಒಂದು ನೃತ್ಯ ಪ್ರಕಾರಕ್ಕೆ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಕಲಾವಿದರು ಇವರು. ಶ್ರೀಮಂತ ಶಂಕರದೇವ್ ಅವರು ಸತ್ತಾರಿಯಾ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ನೋಡ್ಲಿ, ಯಾವುದು ತಬಲಾದೊಂದಿಗೆ ಸಂಬಂಧ ಹೊಂದಿಲ್ಲ? ಶುಕುರ್ ಖಾನ್ ಯಾರು ಹೊಂದಿಲ್ಲ? ತಬಲಾ ವಾದಕರು ಯಾರಲ್ಲ? ಜ್ಞಾನ ಪ್ರಕಾಶ್ ಘೋಷ್, ಸಬೀರ್ ಖಾನ್, ಸಂದೀಪ್ ದಾಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಶಕೂರ್ ಖಾನ್ ಅವರು ತಬಲಾ ಒಂದು ವಾದ್ಯದೊಂದಿಗೆ ಸಂಬಂಧಪಟ್ಟವರಲ್ಲ. ಜ್ಞಾನ ಪ್ರಕಾಶ್ ಘೋಷ್, ಸಬೀರ್ ಖಾನ್, ಸಂದೀಪ್ ದಾಸ್ ಇವರೆಲ್ಲ ಪ್ರಸಿದ್ಧ ತಬಲಾ ವಾದಕರು. SSC MTS ಗೆ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ. ಭಾರತದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಗಾರ ಮತ್ತು ನೃತ್ಯ ಸಂಯೋಜಕರಾಗಿದ್ದಾರೆ. ಯಾವ ನೃತ್ಯ ಸಂಯೋಜನೆಗೆ ಸಂಬಂಧಪಟ್ಟವರು ಇವರೇ ಹೇಳ್ಬೋದು? ಕಥಕ್, ಒರಿಸ್ಸಿ, ಚಾಹು, ಕುಚಿಪುಡಿ.
ಕರೆಕ್ಟ್ ಆನ್ಸರ್ ಏನಂದ್ರೆ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯವಾಗಿರತಕ್ಕಂತ ಕಥಕ್ನ ಪ್ರಸಿದ್ಧ ಕಲಾವಿದರಾಗಿದ್ದು ಮತ್ತು ನೃತ್ಯ ಸಂಯೋಜಕರಾಗಿನೂ ಇವರು ಕಾರ್ಯನಿರ್ವಹಿಸಿದ್ದಾರೆ. ಫೇಮಸ್ ಹೆಸರು ಯಾವ್ದಂದ್ರೆ ಲಚ್ಚು ಮಹಾರಾಜ್. ಭಾರತದಲ್ಲಿ ಮಧುರ ರಾಣಿ ಎಂದೇ ಜನಪ್ರಿಯರಾಗಿರ್ತಕ್ಕಂಥ ಹಾಡುಗಾರ್ತಿ ಯಾರು? ಡೈನ್ ಎಸ್ ಶರ್ಮಾ, ಲತಾ ಮಂಗೇಶ್ಕರ್, ಶುಭಾ ಮುದ್ಗಲ್ ಅಂಡ್ ಅನುರಾಧ ಪೌಡ್ವಾಲ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಭಾರತದ ಒಂದು ಕೋಗಿಲೆ ಅಂತ ನಾವು ಇವ್ರನ್ನ ಕರಿತೀವಿ, ಲತಾ ಮಂಗೇಶ್ಕರ್ ಅವರು. ಮಧುರ ರಾಣಿ ಅಂತೇಳಿ ಇವ್ರನ್ನ ಕರೆಯಲಾಗ್ತದೆ. ಮೆಲೋಡಿ ಕ್ವೀನ್ ಆಫ್ ಇಂಡಿಯಾ ಅಂತೇಳಿ ಇವ್ರನ್ನ ಗುರುತಿಸಲಾಗ್ತದೆ ಅಂತ ಹೇಳ್ಬೋದು. ಅನ್ನಪೂರ್ಣ ದೇವಿ ಯಾವ ಸಂಗೀತ ವಾದ್ಯವನ್ನ ಅಭ್ಯಾಸ ಮಾಡುತ್ತಿದ್ದರು? ನೋಡ್ರಿ, SSC MTS ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸುರ್ಬಹಾರ್, ಸರೋದ್, ವಯಲಿನ್, ಬಂಬೂ ಫ್ಲೂಟ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸೂರ್ ಬಹಾರ್. ನೋಡ್ರಿ, ಇದು ಯಾವ್ದಿದು? ವೀಣೆ ತರ ಕಾಣಿಸ್ತದ. ಸೂರ್ ಬಹಾರ್ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತಕ್ಕಂತ ಒಂದು ಪ್ರಸಿದ್ಧ ಕಲಾವಿದರು ಯಾರಾಗಿದ್ರು ಅಂದ್ರೆ ಅನ್ನಪೂರ್ಣ ದೇವಿಯವರಾಗಿದ್ರು. ಬಹಳ ಹಿಂದಿನ ಒಂದು ಕಲಾವಿದರು ಅಂತ ನಾವು ಇವರನ್ನ ಗುರುತಿಸ್ತೀವಿ. ಬ್ರಿಜ್ ಭೂಷಣ್ ಕಬ್ರಾವ್ ಕೆಳಗಿನವುಗಳಲ್ಲಿ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ಶಹನಾಯ್, ಗಿಟಾರ್, ವಯಲಿನ್, ಫ್ಲೂಟ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಗಿಟಾರ್ ವಾದಕರು. ಯಾವ್ದು ಇಲ್ಲಿ ಗಿಟಾರ್ ಇದೆ ನೋಡ್ರಿ, ಇದ್ರದ್ದು ಇಮೇಜ್ ಅನ್ನ ನಾನು ಹಾಕಿದೆ ನಿಮ್ಗೆ. ಸೊ ಈ ಇಮೇಜ್ ನೋಡೋದ್ರಿಂದ ಅಥವಾ ಹೆಸರು ನೋಡೋದ್ರಿಂದ ಅದಕ್ಕೊಂದು ಕೋರಿಲೇಷನ್ ಬರ್ತದೆ ಮತ್ತು ನಿಮ್ಗೆ ನೆನಪಿನಲ್ಲಿ ಉಳಿತದೆ. ವಿಡಿಯೋ ಒಂದೇ ಸಲ ನೋಡಿದ್ರೆ ಅಷ್ಟೇ ಅಲ್ಲ, ರಿಪೀಟ್ ಈ ವಿಡಿಯೋ ನೋಡೋದ್ರಿಂದ ಸೊ ಇಂಥ ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಮತ್ತು ನೆನಪು ಉಳಿತದೆ. ಯಾವ ತರದ ನೀವು ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗ್ತದೆ ಇಲ್ಲಿ. ಸೊ ಕ್ವಶನ್ ಹೆಂಗ್ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅಲಿ ಅಕ್ಬರ್ ಖಾನ್ ಕೆಳಗಿನವುಗಳಲ್ಲಿ ಯಾವ ವಾದ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ಸೆಹನಾಯ್, ಸರೋದ್, ತಬಲಾ, ಸಿತಾರ. ನೋಡ್ರಿ, ಅಲಿ ಅಕ್ಬರ್ ಖಾನ್ ಹೆಸರು ನೋಡಿದ್ರೆ ಗೊತ್ತಾಗ್ತದ. ಇವರು ಭಾರತದ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾಗಿದ್ದು. ನೋಡ್ರಿ, ಸರೋದ್ ವಾದಕರು. ಪ್ರಸಿದ್ಧ ಏನಿದು ಸರೋದ್, ಇಲ್ಲಿರ್ತಕ್ಕಂಥ ವಾದ್ಯ ಅದಲ್ರಿ, ಸರೋದ್ ವಾದಕರು. ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ ಅಲಿ ಅಕ್ಬರ್ ಖಾನ್ ಅವರು ಸರೋದ್ ವಾದದ ಪ್ರಸಿದ್ಧ ಕಲಾವಿದರಾಗಿದ್ರು. 2019ರಲ್ಲಿ ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ನೀಡಿದ ಕೊಡುಗೆಗಾಗಿ ಯಾರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ನೋಡಿ, ಕ್ವಶನ್ ಯಾವಾಗಿಂದಿದು? ಇವೆಂಟ್ ನಡೆದಿದ್ದು 2019. ಕ್ವಶನ್ ಕೇಳ್ತಾ ಇರೋದು SSC GDಗೆ 2023ಕ್ಕೆ. ಯಾರು SSC GD ಕರ್ನಾಟಕದಲ್ಲಿ ಪ್ರಿಪೇರ್ ಆಗ್ತಾ ಇದ್ರಿ, ಶೀಘ್ರದಲ್ಲೇ ನನ್ನ ಪುಸ್ತಕ ಬರ್ತಾ ಇದೆ, ಕ್ರಿಯೇಟಿವ್ ಸ್ಟ್ಯಾಟಿಕ್ ಜಿಕೆ ಅಂತೇಳಿ 10 ವರ್ಷದ ಎಲ್ಲಾ RRB SSC ಕ್ವಶನ್ಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಎಲ್ಲ ಡಿಸ್ಕಷನ್ ಮಾಡಿದ್ದೇನೆ. 10,000 MCQಗಳು ಅದರಲ್ಲಿ ಕವರ್ ಆಗಿದ್ದಾವೆ. ಅದ್ರ ಜೊತೆಗೆ ಪ್ಲಸ್ ಥಿಯರಿ ಪಾರ್ಟ್ ಅನ್ನು ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಥಿಯರಿ ಮತ್ತು MCQ ಎರಡೂ ನೀವು ಪ್ರಿಪೇರ್ ಆಗೋದ್ರಿಂದ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಾಪರ್ ಆಗಿರತಕ್ಕಂತ ಸ್ಟ್ಯಾಟಿಕ್ ಜಿಕೆಯನ್ನ ನೀವು ರೆಡಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡ್ರಿ, ಕಥಕ್ಕಳಿ ನೃತ್ಯ ಪ್ರಕಾರದ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಯಾರು ಅಂತಂದ್ರ ಮಿಲೇನಾ ಸಾಲ್ವಿನಿ ಇವರಿಗೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನ 2019ರಲ್ಲಿ ಪಡೆದರು. ಕಥಕ್ಕಳಿ ಕೇರಳದ ಪ್ರಸಿದ್ಧ ಒಂದು ಶಾಸ್ತ್ರೀಯ ನೃತ್ಯ. ಅಪರ್ಣಾ ಸತೀಶನ್ ಅವರಿಗೆ ಪ್ರತಿಷ್ಠಿತ ಭಾರತ ಶಾಸ್ತ್ರ ನೃತ್ಯ ಪ್ರವೀಣ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಅಭಿನಂದನಾ ಸರೋಜ್ ರಾಷ್ಟ್ರೀಯ ಪ್ರಶಸ್ತಿ, ಇಂಡಿಯಾ ಫೆಸ್ಟಿವಲ್ USA ಇಂದ ನಾಟ್ಯ ಶಿರೋಮಣಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ಯಾವ ನೃತ್ಯ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ನೋಡ್ರಿ, SSGD ಒಂದು ಕ್ವಶನ್ ಒಂದು ಶಿಫ್ಟಿಗೆ ಇಂಥದ್ದು ಬಂತು ಅಂತಂದ್ರೆ ಡೆಫಿನೆಟ್ಲಿ ಬೇರೆ ಬೇರೆ ಶಿಫ್ಟ್ ಗಳಿಗೆ ಇಂಥ ಒಂದು ಕ್ವಶನ್ ಬರ್ತದ ಅಂತ ಅರ್ಥ, ರೈಟ್ ರೀ? ಅದೇ ತರ ಕ್ವಶನ್ ಸಾಫ್ಟ್ವೇರ್ ಏನಾಗಿರುತ್ತೆ ಅಂದ್ರೆ ಕ್ವಶನ್ ಅನ್ನ ರೆಡಿ ಮಾಡಿರ್ತದೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕುಚಿಪುಡಿ ನೃತ್ಯ ಒಂದು ಪರ್ಫಾರ್ಮೆನ್ಸ್ಗಾಗಿ ಅಪರ್ಣಾ ಸತೀಶನ್ ಅವರಿಗೆ ಕುಚಿಪುಡಿ ನೃತ್ಯದ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕಾಗಿ ಎಲ್ಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. ಗುರು ಪಂಕಜ್ ಚರಣ್ ದಾಸ್ ಅವರು ಯಾವ ಭಾರತೀಯ ನೃತ್ಯದ ಒಂದು ಪ್ರತಿಪಾದಕರಾಗಿದ್ದಾರೆ? ಕರೆಕ್ಟ್ ಆನ್ಸರ್ ಏನಂದ್ರೆ ಕಥಕ್, ಒರಿಸ್ಸಾ, ಮಣಿಪುರಿ, ಮೋಹಿನಿಯಟ್ಟಂ. ನೋಡ್ರಿ, ಪಂಕಜ್ ಚರಣ್ ದಾಸ್ ಇದು ನೋಡಿದ್ರೆ ಹೆಸರು ಗೊತ್ತಾಗ್ತದ. ಒರಿಸ್ಸಾದ ಒಂದು ಶಾಸ್ತ್ರೀಯ ನೃತ್ಯ ಯಾವ್ದಪ್ಪ ಅಂತಂದ್ರೆ ಒರಿಸ್ಸಿ. ಸೊ ಅದರ ಒಂದು ಪ್ರಸಿದ್ಧ ಕೇಳು ಚರಣ್ ಮಹಾಪಾತ್ರ, ಗುರು ಪಂಕಜ್ ಚರಣ್ ದಾಸ್ ಇವರೆಲ್ಲ ಈ ಒಂದು ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು.
ತಿರುಪತಿ ತಿರುಮಲ ದೇವಸ್ಥಾನದ ಆಸ್ಥಾನ ನರ್ತಕಿ ಎಂಬ ಗೌರವ ಇತ್ತೀಚೆಗೆ ಪಡಿತಕ್ಕಂಥವ್ರು ಯಾರು? ನೋಡ್ರಿ, SSC GD ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಯಾಮಿನಿ ಕೃಷ್ಣಮೂರ್ತಿ ಅವರನ್ನ ಇಲ್ಲಿ ಆಸ್ಥಾನ ನರ್ತಕಿಯಾಗಿ ಇವರನ್ನ ತಿರುಪತಿ ತಿರುಮಲ ದೇವಸ್ಥಾನದ ಆಸ್ಥಾನ ನರ್ತಕಿಯಾಗಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಸೀತಾರಾದೇವಿ ಪ್ರಸಿದ್ಧ ನೃತ್ಯಗಾರರು ಯಾವ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಉತ್ತರ ಭಾರತದ ಪ್ರಸಿದ್ಧ ಕಲಾವಿದರು, ಕಥಕ್ ಒಂದು ನೃತ್ಯಕ್ಕೆ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಯಾರು? ಇವರು ಸೀತಾರಾ ದೇವಿಯವರು. ವೇಂಪತಿ ಚಿನ್ನ ಸತ್ಯಂ ಯಾವ ನೃತ್ಯ ಪ್ರಕಾರದಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಹೆಸರು ಅಂತ ಹೇಳ್ಬೋದು. ಸೊ ಸತ್ತಾರಿಯಾ, ದೆನ್ ಮೋಹಿನಿ ಅಟ್ಟಂ, ಕುಚಪುಡಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕುಚಪುಡಿ. ಏನಂದ್ರೆ ಇದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ. ಇದು ಎಲ್ಲಿದ್ರಿ? ಆಂಧ್ರದ ಶಾಸ್ತ್ರೀಯ ನೃತ್ಯ ಯಾವ್ದು ಅಂತ ಕೇಳಿದ್ರೆ ಅಂದ್ರೆ ಕುಚಪುಡಿ. ರೈಟ್ರಿ? ಓಕೆ. ಕಥಕ್ ನೃತ್ಯ ಪ್ರಕಾರದ ಬೆಳವಣಿಗೆಗಾಗಿ ಕೆಳಗಿನವುಗಳಲ್ಲಿ ಯಾರು ಪ್ರಶಸ್ತಿ ಮತ್ತು ಮನ್ನಣೆಗಳನ್ನ ಪಡೆದಿದ್ದಾರೆ? ಅಂದ್ರೆ ಕಥಕ್ ನೃತ್ಯದ ಕಲಾವಿದರು ಯಾರು? ನೋಡ್ರಿ, ಮತ್ತೆ ರಿಪೀಟ್. SSGD ಸೇಮ್ 2023 ಶಿಫ್ಟ್ಗಳು ಚೇಂಜ್ ಆಗಿದಾವೆ. ಕ್ವಶನ್ ರಿಪೀಟ್ ಆಗ್ತಾ ಇದೆ. ಅದೇ ತರದ ಕ್ವಶನ್ಗಳು ರಿಪೀಟ್ ಆಗ್ತಾ ಇದೆ. ಅಮಲಾ ಅಕ್ಕಿನೇನಿ, ದೆನ್ ಕೇಲು ಚರಣ್ ಮಹಾಪಾತ್ರ, ದೆನ್ ಉದಯ್ ಶಂಕರ್, ಶೋಭನಾ ನಾರಾಯಣ್. ಶೋಭನಾ ನಾರಾಯಣನ್ ಅವರು ಈ ಕಥಕ್ ನೃತ್ಯ ಬೆಳವಣಿಗೆಯಾಗಿ ಅನೇಕ ಮನ್ನಣೆಗಳನ್ನ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ಕಥಕ್ ನೃತ್ಯ ಕಲಾವಿದರು ಅಂತ ಹೇಳ್ಬೋದು. ಗೋಪಾಲ್ ಪ್ರಸಾದ್ ದುಬೆ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾವ ನೃತ್ಯ ಪ್ರಕಾರದಲ್ಲಿ ಇತ್ತೀಚೆಗೆ ಪಡೆದ್ರು? ನೋಡ್ರಿ, ಕುಚಪುಡಿ, ಮೋಹಿನಿ ಅಟ್ಟಂ, ಕ್ರಿಯೇಟಿವ್ ಡ್ಯಾನ್ಸ್, ಚಾಹು ಡ್ಯಾನ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಚಾಹು ನೃತ್ಯಕ್ಕಾಗಿ, ಚಾಹು ನೃತ್ಯ ಪ್ರಕಾರಕ್ಕಾಗಿ ಇವರಿಗೆ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಇದು, ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೆಳಗಿನವುಗಳಲ್ಲಿ ಯಾರು ಮೋಹಿನಿ ಅಟ್ಟಂಗೆ ಸಂಬಂಧಪಟ್ಟವರಾಗಿದ್ದಾರೆ? ನೋಡ್ರಿ, ಮೋಹಿನಿ ಅಟ್ಟಂ ತಮಿಳುನಾಡಿನ ಪ್ರಸಿದ್ಧ ಒಂದು ಶಾಸ್ತ್ರೀಯ ನೃತ್ಯ. ಇದು ಎಲ್ಲಿದು? ತಮಿಳುನಾಡದ್ದು. ಸೊ ರತನ್ ತಯ್ಯಂ, ಕನಕ್ ರೇಲೆ, ಶಾಂತಿ ದೇವ, ಮಂಜಿತ್ ಬಾವಾ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕನಕ್ ರೇಲೆ ಅವರು ಈ ಮೋಹಿನಿ ಅಟ್ಟಂ ಕಲಾವಿದರು. ಮೋಹಿನಿ ಅಟ್ಟಂ ನೃತ್ಯ ಪ್ರಕಾರವನ್ನ ಪರಿಚಯ ಮಾಡಿರ್ತಕ್ಕಂಥ ಒಂದು ಕಲಾವಿದರು. ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಕೇರಳ. ಎಲ್ಲಿದ್ರೆ ಕೇರಳದ ಒಂದು ಶಾಸ್ತ್ರೀಯ ನೃತ್ಯ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಈ ಕೆಳಗಿನವುಗಳಲ್ಲಿ ಯಾರು ಭರತನಾಟ್ಯದ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥವರಾಗಿದ್ದಾರೆ? ತಂಜೋರ್ ಬಾಲ ಸರಸ್ವತಿ, ವಿ ಸತ್ಯನಾರಾಯಣ ಶರ್ಮಾ, ಕಲಾಮಂಡಲ ಕಲ್ಯಾಣಿ ಕುಟ್ಟಿ ಅಮ್ಮ, ನೆಕ್ಸ್ಟ್ ಸರಿತಾ ದೇವಿಯವರು. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ತಂಜೋರ ಬಾಲ ಸರಸ್ವತಿಯವರು ಭರತನಾಟ್ಯ ಕಲಾವಿದರಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಕ್ಕಂಥವ್ರು. ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ musical genius learnt which of the following gharanas of music from his father at an early age? ನೋಡ್ರಿ, ಯಾವ ಘರಾನಾದಿಂದ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಅವರು ಈ ಒಂದು ಸಂಗೀತ ಪ್ರತಿಭೆಯನ್ನ ಪಡೆದ್ರು ಅಂತ ಕ್ವಶನ್ ಬಂದಿದೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಬನಾರಸ್ ಘರಾನ, ಕೇಸೂರ್ ಪಟಿಯಾಲ ಘರಾನ, ಜೈಪುರ್ ಅತ್ರೌಲಿ ಘರಾನ, ಗ್ವಾಲಿಯರ್ ಘರಾನ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕೇಸೂರ್ ಪಟಿಯಾಲ ಘರಾನಾದ ಒಂದು ಪ್ರತಿಭೆಯಾಗಿ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಅವರು ಗ್ರೇಟ್ ಸಂಗೀತಗಾರ ಆಗಿ ಹೊರಹೊಮ್ಮಿದ್ರು ಅಂತ ಹೇಳ್ಬೋದು. ಸ್ವತಃ ನರ್ತಕಿಯಾಗಿದ್ದ ಅವರು ಪತ್ನಿ ಮತ್ತು ಅವರ ಮಗನೊಂದಿಗೆ 1993ರಲ್ಲಿ ಸೃಜನ್ ಅನ್ನ ನಿರ್ಮಿಸಿದ್ರು. ಒಂದು ವಾದ್ಯವನ್ನ, ಸೃಜನ್ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಆಗಿರ್ತಕ್ಕಂಥ ಒಂದು ಕಲೆಯನ್ನ 1993ರಲ್ಲಿ ನಿರ್ಮಿಸಿದ್ರು. ಅವ್ರು ಯಾರು? ಪಂಕಜ್ ಚರಣ್ ದಾಸ್, ಕೇಲು ಚರಣ್ ಮಹಾಪಾತ್ರ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕೇಲು ಚರಣ್ ಮಹಾಪಾತ್ರ, ಒರಿಸ್ಸಾದ ನೃತ್ಯ ಕಲಾವಿದರು. ಅತ್ಯುತ್ತಮ ಸಂಗೀತಕ್ಕಾಗಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಸಂಗೀತಗಾರ, ಭಾರತೀಯ ಸಂಗೀತಗಾರ ಬಾನು ಅತ್ತೆಯ, ರೆಸುಲ್ ಕೊಕೊಟ್ಟಿ, ಮೊಹಮ್ಮದ್ ಖಾನ್, ದೆನ್ ನೆಕ್ಸ್ಟ್ AR ರೆಹಮಾನ್. AR ರೆಹಮಾನ್ ಅವರಿಗೆ ಜೈವೋ ಇಂಡಿಯಾ, ನೋಡ್ರಿ, ಜೈವೋ ಸಾಂಗ್ಗಾಗಿ ಆಸ್ಕರ್ ಪ್ರಶಸ್ತಿ ನೀಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಪ್ರದಾನ ಮಾಡಿದ ಮೊದಲ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರು ಯಾರು?
ಷಣ್ಮುಖ ವಾದಿವು ಸುಬ್ಬಲಕ್ಷ್ಮಿ, ಬಿಸ್ಮಿಲ್ಲಾ ಖಾನ್, ಲತಾ ಮಂಗೇಶ್ಕರ್, ರವಿಶಂಕರ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಮಧುರೈ ಸುಬ್ಬಲಕ್ಷ್ಮಿ ಅವರಿಗೆ ಮೊದಲ ಬಾರಿಗೆ ಭಾರತೀಯ ಶಾಸ್ತ್ರೀಯ ಸಂಗೀತಗಾರ ಆಗಿರ್ತಕ್ಕಂಥ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಂಗೀತಗಾರರು ಅಂತ ಹೇಳ್ಬೋದು. 19ನೇ ಶತಮಾನದ ಕೆಳಗಿನ ಖಯಾಲ್ ಗಾಯಕರಲ್ಲಿ ಯಾರಿಗೆ ಭಾರತದ ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಫಾರ್ ಅವರು ತಂಡ್ರಾಸ್ ಎಂಬ ಬಿರುದ ನೀಡಿ ಗೌರವಿಸಿದ್ರು? ನೋಡ್ರಿ, ಮೊಘಲ್ ಸುಲ್ತಾನ ಬಹದ್ದೂರ್ ಶಾ ಜಫಾರ್ ಅವರನ್ನ 1857 ನಂತರ ಅವರನ್ನ ಸಿಂಹಾಸನದಿಳಿಸಿ ಬ್ರಿಟಿಷರು ನೇರವಾಗಿ ದೆಹಲಿಯನ್ನ ವಶಪಡಿಸಿಕೊಂಡ್ರು. ಅವರಿಂದ ಬಹದ್ದೂರ್ ಶಾ ಜಫಾರ್ ಇಂದ ತಂಡ್ರಾಸ್ ಅಂತಕ್ಕಂಥ ಬಿರುದನ್ನು ಪಡೆದಿರತಕ್ಕಂಥ ಕಲಾವಿದರು ಯಾರು? ಬಡೆ ಉಸ್ತಾದ್ ಗುಲಾಮ್ ಅಲಿ ಖಾನ್, ಮೀರ್ ಕುತಾಬ್ ಬಕ್ಷ್, ಉಸ್ತಾದ್ ಅಮೀರ್ ಖಾನ್, ಸದರಂಗ. ಸೊ ಆನ್ಸರ್ ಏನಂತಂದ್ರೆ ಮೀರ್ ಕುತಾಬ್ ಬಸ್ ಇವರಿಗೆ ಬಹದ್ದೂರ್ ಶಾ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಫಾರ್ ತಸ್ರಾನ್ ಅಂತಕ್ಕಂಥ ಬಿರುದನ್ನು ನೀಡಿ ಗೌರವಿಸಿದ್ರು ಅಂತ ಹೇಳ್ಬೋದು. 2026 SSC CHSL ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಒಂದು ದಿನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿರ್ತಕ್ಕಂಥ ಹಾಡುಗಾರರು ಯಾರು? CHSL ಗೆ ಕೇಳಿರ್ತಕ್ಕಂಥ ಕ್ವಶನ್. ಅಲ್ಕಾ ಯಾಗ್ನಿಕ್, ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ, ಉದಿತ್ ನಾರಾಯಣ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕುಮಾರ್ ಸಾನು ಅವರು ಒಂದೇ ದಿನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಯಾವ ಕಲಾವಿದನ ಸಂಗೀತ ಆಲ್ಬಮ್ಗೆ ಲ್ಯಾಂಡ್ ಆಫ್ ಗೋಲ್ಡ್ ಎಂದು ಹೆಸರಿಡಲಾಗಿದೆ? ನೋಡ್ರಿ, ಲ್ಯಾಂಡ್ ಆಫ್ ಗೋಲ್ಡ್ ಇದೊಂದು ಫೇಮಸ್ ಸಂಗೀತ ಆಲ್ಬಮ್ ಇದು. ಸೊ ಯಾವ ಭಾರತೀಯ ಸಂಗೀತಗಾರನ ಆಲ್ಬಮ್ಗೆ ಈ ಹೆಸರನ್ನ ಇಡಲಾಗಿದೆ? ಸೊ ಮಿಟಾನಾಗ್, ಅನುಪಮ್ ಭಾಗವತ್, ಅನುಷ್ಕಾ ಶಂಕರ್, ರಜನಾ, ಸ್ವಾಮಿನಾಥನ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಅನುಷ್ಕಾ ಶಂಕರ್ ಅವರ ಆಲ್ಬಮ್ ಗೋಲ್ಡ್ ಲ್ಯಾಂಡ್ ಆಫ್ ಗೋಲ್ಡ್ ಅಂತೇಳಿ ಇವ್ರನ್ನ ಹೆಸರಿಡಲಾಗಿದೆ ಅಂತ ಹೇಳ್ಬಹುದು. ವಡಾಲಿ ಸಹೋದರರು ಯಾವ ಒಂದು ಕ್ಷೇತ್ರದಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರು? ಕರ್ನಾಟಿಕ್ ಸಂಗೀತ, ಛತ್ತೀಸ್ಗಢ ಜಾನಪದ ಸಂಗೀತ, ಸೂಫಿ ಸಂಗೀತ, ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ನಾವು ಇದನ್ನು ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಸೂಫಿ ಸಂಗೀತಗಾರರು. ಸೂಫಿ ಅಂದ್ರೆ ಏನಂದ್ರೆ ಮುಸ್ಲಿಂ ಧರ್ಮದಲ್ಲಿ ಇರತಕ್ಕಂತ ಒಂದು ಭಕ್ತಿ ಪಂಥವನ್ನ ಪ್ರಚಾರ ಮಾಡ್ತಕ್ಕಂತ ಒಂದು ಸಂಗೀತ ಅಂತ ಕರಿತೀವಿ. ಅಂದ್ರೆ ಹಾಡುಗಳನ್ನ ಹಾಡ್ತಾ ಬಾರಿಸ್ತಾ ಏನ್ ಮಾಡ್ತಾರೆ ಅಂದ್ರೆ ಅವರು ಹಾಡನ್ನ ಹಾಡ್ತಿರ್ತಾರೆ. ಆಮೇಲೆ ಸೂಫಿ ಮ್ಯೂಸಿಕ್. ಮಂಜಮ್ಮ ಜೋಗತಿ ಅವರು ಕಲೆಗೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಗೌರವವನ್ನು ಪಡೆದ ಭಾರತದ ಮೊದಲ ತೃತೀಯ ಲಿಂಗಿ ಜಾನಪದ ನೃತ್ಯಕಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆದ್ರು. ಕರ್ನಾಟಕದವರು ಇವರು. CHSL ಗೆ ಇರ್ತಕ್ಕಂಥ ಕ್ವಶನ್ ಇದು. ಪದ್ಮಶ್ರೀ ಪ್ರಶಸ್ತಿಯನ್ನ ಯಾವ ವರ್ಷದಲ್ಲಿ ಇವರಿಗೆ ನೀಡಲಾಯಿತು? 2012ರಲ್ಲಿ, 2021, 2009, 2018. ಕರೆಕ್ಟ್ ಆನ್ಸರ್ ಏನಂದ್ರೆ 2021ರಲ್ಲಿ ಮಂಜಮ್ಮ ಜೋಗತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದ್ರು. ಜೋಗತಿ ಒಂದು ಹಾಡಿನ ಒಂದು ಪ್ರಸಿದ್ಧ ಕಲಾವಿದರು ಅಂತ ಹೇಳ್ಬೋದು. ಬಳ್ಳಾರಿ ಅವರು ಇವರು. ಎಲ್ಲಿಯವರು ಇವರು? ಬಳ್ಳಾರಿ ಒಂದು ಪ್ರಸಿದ್ಧ ಕಲಾವಿದರು. ಕೆಳಗಿನವುಗಳಲ್ಲಿ ಯಾವುದು ರಾಗಸರಿತಾ ಒಂದು ಕೃತಿಯನ್ನ ಬರೆದವರು? ಹೂ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ಸಿಂಗರ್ ಹ್ಯಾಸ್ ರಿಟನ್ ರಾಗಸರಿತಾ? ಪಂಡಿತ್ ಕುಮಾರ ಗಂಧರ್ವ, ಬಾಳಾ ಸಾಹೇಬ್ ಪಂಚ್ವಾಲೆ, ಚಿಂತಾಮನ್ ರಘುನಾಥ್ ವ್ಯಾಸ್, ವಿಶ್ವನಾರಾಯಣ್ ವಿಶ್ವನಾರಾಯಣ್ ಬತ್ಕಂಡೆ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಚಿಂತಾಮಣಿ ರಘುನಾಥ್ ವ್ಯಾಸ್ ಅವರು ಈ ಒಂದು ರಾಗಸರಿತಾ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಸಂಗೀತ ಕ್ಷೇತ್ರದ ಅದ್ಭುತವಾಗಿರತಕ್ಕಂಥ ಒಂದು ಕೃತಿ ಅಂತೇಳಿ ಇದನ್ನ ಗುರುತಿಸಲಾಗ್ತದೆ. ಕೆಳಗಿನವುಗಳಲ್ಲಿ ಯಾವ ವ್ಯಕ್ತಿಯನ್ನ ಗ್ರಾಮಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿಲ್ಲ? ನೋಡ್ರಿ, ಯಾರು ನಾಮಿನೇಟ್ ಆಗಿಲ್ಲ ಗ್ರಾಮಿ ಪ್ರಶಸ್ತಿಗೆ? ಗ್ರಾಮಿ ಅನ್ನೋದೇನಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ. ಇದಕ್ಕೆ ಏನ್ ಕರೀತಾರಂದ್ರ ಸಂಗೀತ ನೋಬಲ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಯಾವ್ದನ್ನ? ಗ್ರಾಮಿ ಪ್ರಶಸ್ತಿಯನ್ನು. ಯಾರು ಇದಕ್ಕೆ ನಾಮಿನೇಟ್ ಆಗಿಲ್ಲ? ಲತಾ ಮಂಗೇಶ್ಕರ್, ಪಂಡಿತ್ ವಿಶ್ವ ಮೋಹನ್ ಭಟ್, TH ವಿನಾಯಕ್ ಕ್ರಮ್, ರೈಟ್ ರೀ. ದ ನೆಕ್ಸ್ಟ್ AR ರೆಹಮಾನ್. AR ರೆಹಮಾನ್ ಅಂತೂ ಗ್ರಾಮಿ ಪ್ರಶಸ್ತಿಗೆ ನಾಮಿನೇಟ್ ಆಗ್ಯಾರ.
ಪಂಡಿತ್ ವಿಶ್ವಮಾನ್ ಭಟ್ ಅವರು ಆಗ್ಯಾರ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಲತಾ ಮಂಗೇಶ್ಕರ್ ಅವರು ಗ್ರಾಮಿ ಪ್ರಶಸ್ತಿಗೆ ಇವರು ನಾಮಿನೇಟ್ ಆಗಿರತಕ್ಕಂತ ಹಾಡುಗಾರರಲ್ಲ ಅಂತ ಹೇಳ್ಬೋದು. 2014ರಲ್ಲಿ ಪದ್ಮ ಪ್ರಶಸ್ತಿಗೆ ಭಾಜನರಾದ ರಾಣಿ ಕರುಣಾ ನಾಯಕರವರು ಯಾವ ಒಂದು ನೃತ್ಯ ಪ್ರಕಾರದ ಒಂದು ನೃತ್ಯಗಾರ್ತಿಯಾಗಿದ್ದಾರೆ ನೋಡಿ. 2014ರ ಕ್ವಶನ್ ಅನ್ನ 2026 CGL ಗೆ ಕೇಳಿದ್ದಾರೆ. ಸೊ ಅದಕ್ಕಾಗಿ ಈ ಆರ್ಟ್ ಅಂಡ್ ಆರ್ಟಿಸ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಯಾವಾಗಾದ್ರೂ ಬರ್ಬೋದು. ಕಲಾವಿದರು ಯಾರು, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ, ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೊಂಡಿರ್ಬೇಕು. ಒರಿಸ್ಸಿ, ಮೊಹಿನಿ ಅಟ್ಟಂ, ಕಥಕ್, ಕಥಕ್ಕಳಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇವರು ಕಥಕ್ ನೃತ್ಯ ಕಲಾವಿದರು. ಯಾವ್ದು? ರಾಣಿ ಕರುಣಾ ನಾಯಕ್ ಅವರು ಕಥಕ್ ಉತ್ತರ ಭಾರತದ ಪ್ರಸಿದ್ಧ ಜಾನಪದ ನೃತ್ಯ ಅಂತ ಸಾರಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳೋದನ್ನ ಗುರುತಿಸಲಾಗ್ತದೆ. ಸುಂದರಂ ಬಾಲಚಂದರ್ ಅವರು ಕೆಳಗಿನ ಯಾವ ವಾದ್ಯದ ಮುಖ್ಯ ವಾದಕರಾಗಿದ್ದಾರೆ? ಮೃದಂಗ, ಬಾನ್ಸುರಿ, ರೈಟ್ ರೀ, ದೆನ್ ವೀಣಾ, ಸಂತೋಷ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ವೀಣಾ ವಾದಕರು. ಯಾವ್ದು? ಸುಂದರಂ ಬಾಲಚಂದ್ರ ಅವರು ಏನಿದು ಪ್ರಸಿದ್ಧ ವೀಣಾ ವಾದಕರಾಗಿದ್ದು ತಮಿಳುನಾಡಿನ ಪ್ರಸಿದ್ಧ ಕಲಾವಿದರು ಅಂತ ಇವ್ರನ್ನ ಗುರುತಿಸಬಹುದು. ಉಸ್ತಾದ್ ಸುಲ್ತಾನ್ ಖಾನ್ ರವರು ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? SSC CGL ಗೆ ಕೇಳಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು 2022ರಲ್ಲಿ. ಉಸ್ತಾದ್ ಸುಲ್ತಾನ್ ಖಾನ್ ಸಿತಾರ್ ವಾದಕ, ಸರೋದ್ ವಾದಕ, ತಬ್ಲಾ ವಾದಕ, ಸಾರಂಗಿ ವಾದಕ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇಲ್ಲಿದೆ ನೋಡ್ರಿ, ಸಾರಂಗಿ ವಾದನ. ಇದು ಇವೆಲ್ಲ ನೀವು ಚಿತ್ರ ಸಮೇತವಾಗಿ ನೋಡಿದ್ರಿ ಅಂದ್ರೆ ಜಾಸ್ತಿ ನೆನಪುಳಿತ. ಇದು ಉಸ್ತಾದ್ ಸುಲ್ತಾನ್ ಖಾನ್ ಸಾರಂಗಿ ವಾದ್ಯದ ತಂತಿ ವಾದ್ಯ. ಇದನ್ನು ಒಂದು ತಂತಿ ವಾದ್ಯ ಅಂತ ಹೇಳ್ಬೋದು. ನೋಡಿ, ತೆಲಂಗಾಣದ ಮೊದಲ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ವಿಜೇತರಾಗಿರ್ತಕ್ಕಂಥವ್ರು ಯಾರು? ಪದ್ಮಾಂಜಲಿ ರೆಡ್ಡಿ, ಯಾಮಿನಿ ರೆಡ್ಡಿ, ದೀಪಾ ಶಶೀಂದ್ರಂ, ಶಾಂತಲಾ, ಶಿವಲಿಂಗಪ್ಪ. ಯಾವ್ದ್ರಿ ಇದು? ತೆಲಂಗಾಣದ ಮೊದಲ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಯಾರಾದ್ರ? ಪದ್ಮಜಾ ರೆಡ್ಡಿ. ಆನ್ಸರ್ ಏನಿದು? ಪದ್ಮಜಾ ರೆಡ್ಡಿ. ಚಿತ್ರ ರಾಂಗ್ ಇದೆ. ಕೆಳಗಿನವುಗಳಲ್ಲಿ ಭಾರತ ಇತಿಹಾಸದಲ್ಲಿ ರಾಜ್ಯಸಭೆ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಮೊದಲ ಭಾರತೀಯ ನೃತ್ಯಗಾರ್ತಿ ಯಾರು? ರುಕ್ಮಿಣಿ ದೇವಿ ಅರುಂಡಲೆ, ಮಾಧುರಿ ದೀಕ್ಷಿತ್, ನೆಕ್ಸ್ಟ್ ಮಲ್ಲಿಕಾ ಸಾರಾಭಾಯಿ, ಸರೋಜ್ ಖಾನ್. ಆನ್ಸರ್ ಏನಂದ್ರೆ ರುಕ್ಮಿಣಿ ದೇವಿ ಅರುಂಡಲೆ ಅವರು ರಾಜ್ಯಸಭೆಗೆ ನಾಮಿನೇಟ್ ಆಗಿರತಕ್ಕಂಥ ಪ್ರಸಿದ್ಧ ಕಲಾವಿದರು ಅಂತೇಳಿ ಇವ್ರನ್ನ ಗುರುತಿಸಬಹುದು. ಈ ಕೆಳಗಿನಲ್ಲಿ ಯಾವುದರೊಂದಿಗೆ ಕದ್ರಿ ಗೋಪಾಲ್ ನಾಥರು ಸಂಬಂಧಪಟ್ಟಿದ್ದಾರೆ? ಸಿತಾರ್, ಸೆಕ್ಸೋಫೋನ್, ತಬಲಾ, ದ ನೆಕ್ಸ್ಟ್ ಫ್ಲೂಟ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಇಲ್ಲಿ ಓದ್ತಾ ಇದಾರೆ ನೋಡ್ರಿ, ಇದು ಏನಂದ್ರೆ ಸ್ಯಾಕ್ಸೋಫೋನ್. ಸ್ಯಾಕ್ಸೋಫೋನ್ ಕಲಾವಿದರು ಅಂತೇಳಿ ಇವ್ರನ್ನ ಕರಿಬಹುದು. ಉಸ್ತಾದ್ ಬಂಡು ಖಾನ್ ಮತ್ತು ಸಂತೋಷ್ ಮಿಶ್ರಾ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ನುಡಿಸ್ತಕ್ಕಂಥವ್ರಾಗಿದ್ದಾರೆ? ಸಿತಾರ್, ಸೆಹನಾಯಿ, ಸಾರಂಗಿ, ಸರೋದ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಇವರು ಸಾರಂಗಿ ವಾದಕರು. ಯಾವ್ದಿದು? ಸಾರಂಗಿ. ಇದು ಸಾರಂಗಿ ವಾದ್ಯವಾದ ನುಡಿಸ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಪ್ರಸಿದ್ಧ ಸಂಗೀತಗಾರ ಸತ್ಯದೇವ್ ಪವಾರ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? SSC CPO ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ವಯಲಿನ್, ಶಹನಾಯಿ, ವೀಣಾ ಅಂಡ್ ಸಿತಾರ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ವಯಲಿನ್. ಒಂದು ನುಡಿಸೋದ್ರಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಇಲಿಯಾನಾ ಸಿತಾರಿಸ್ಟಿ ವಿದೇಶಿ ಮೂಲದ ಮೊದಲ ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿದ್ದು 2006ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗಾದ್ರೆ ಇಲಿಯಾನಾ ಸಿತಾರಿಸ್ಟಿ ಯಾವ ಒಂದು ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ಕಥಕ್ಕಲಿ, ಭರತನಾಟ್ಯ, ಒರಿಸ್ಸಾ, ದ ನೆಕ್ಸ್ಟ್ ಕಥಕ್. ಸೊ ಆನ್ಸರ್ ಏನಂತಂದ್ರ ಕಥಕ್ಕಲಿ ಒಂದು ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಮೀನಾತಿ ಮಿಶ್ರಾ ಅವರು ಒಬ್ಬ ಭಾರತೀಯ ನೃತ್ಯಗಾರ್ತಿ ಮತ್ತು ನಟಿಯಾಗಿದ್ದು ಕೆಳಗಿನವುಗಳಲ್ಲಿ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ಪರಿಣಿತರಾಗಿದ್ದಾರೆ? RRB NTPC 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಕಥಕ್ಕಲಿ, ಭರತನಾಟ್ಯ, ಒರಿಸ್ಸಿ. ಸೊ ಆನ್ಸರ್ ಏನಂತಂದ್ರೆ ಒರಿಸ್ಸಿ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮೀನಾತಿ ಮಿಶ್ರಾ. ಅಲ್ಲಾ ರಖಾ ಖುರೇಶಿ ನೋಡ್ರಿ, ಪಾಪ್ಯುಲರ್ಲಿ ನೋನ್ ಆಸ್ ಅಲ್ಲಾ ರಖಾ, ಇಂಡಿಯನ್ ಪ್ಲೇಯರ್. ಯಾವ ಒಂದು
ವಾದ್ಯ ನುಡಿಸುವುದರಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ. ಅಲ್ಲಾರಕ ಫೇಮಸ್ ಒಂದು ತಬಲಾ ವಾದಕರು, ತಬಲಾ ಒಂದು ವಾದ್ಯ ನುಡಿಸುವುದರಲ್ಲಿ ಪ್ರಸಿದ್ಧರು ಅಂತ ಹೇಳ್ಬೋದು. ಈ ಮೂವರಲ್ಲಿ ಯಾರನ್ನ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತೇಳಿ ಇವರನ್ನ ಕರೆಯಲಾಗ್ತಾ ಇದೆ? ಸುಬ್ಬರಾಯ ಶಾಸ್ತ್ರಿ, ಮಾಧುರಿ ಮಣಿ ಅಯ್ಯರ್, ತ್ಯಾಗರಾಜ್. ನೆಕ್ಸ್ಟ್ ಮಾಂಬುಚ್ಚ ವೆಂಕಟ ಸುಬ್ಬಯ್ಯ, ಉಚ್ಚಿ ಶ್ರೀನಿವಾಸ ಅಯ್ಯಂಗಾರ್, ಸುಬ್ರಾಯ ಶಾಸ್ತ್ರಿ, ತ್ಯಾಗರಾಜ್, ಮುತ್ತುಸ್ವಾಮಿ ದೀಕ್ಷಿತರ್, ಶ್ಯಾಮ ಶಾಸ್ತ್ರಿ. ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ 3 ತ್ಯಾಗರಾಜ್, ಶ್ಯಾಮ ಶಾಸ್ತ್ರಿ ಮತ್ತು ಮುತ್ತುಸ್ವಾಮಿ ದೀಕ್ಷಿತರ್. ಇವರು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತೇಳಿ ಇವರನ್ನ ಕರೆಯಲಾಗ್ತದೆ. ಕ್ವಶನ್ ನೋಡಿ, 2022ರಲ್ಲಿ ಕೇಳಿದ್ದು, ಯಾರು ಒರಿಸ್ಸಿ ನರ್ತಕಿ ಅಲ್ಲ? ಸುಗುನ್ ಭೂತಾನಿ, ದರ್ಶನ್ ಜವೇರಿ, ಚಿತ್ರಾ ಕೃಷ್ಣಮೂರ್ತಿ, ಕುಂಕುಮ್ ಮೊಹಾಂತಿ. ಸೊ ಕರೆಕ್ಟ್ ಆನ್ಸರ್ ಇರುತ್ತಂದ್ರೆ ಜವೇರಿ. ಇವರು ಮಣಿಪುರಿ ಒಂದು ನೃತ್ಯದ ಒಂದು ಕಲಾವಿದರು ಇವರು. ಸೊ ಹಾಗಾಗಿ ಜವೇರಿ ಸಹೋದರಿಯರು ಒರಿಸ್ಸಿ ಡಾನ್ಸರ್ಸು ಅಲ್ಲ ಅಂತ ಹೇಳ್ಬೋದು. ಕರ್ನಾಟಕ ಸಂಗೀತ ಪಿತಾಮಹ ಸಂಗೀತಗಾರರೆಂದು ಗುರುತಿಸಲ್ಪಡ್ತಕ್ಕಂಥ ಪ್ರಸಿದ್ಧ ಹಾಡುಗಾರರು ಯಾರು? ಪುರಂದರದಾಸರು, ಧರ್ಮರಾಜ್, ತ್ಯಾಗರಾಜ್, ರಾಮನಾಥನ್. ಸೊ ಆನ್ಸರ್ ಏನಂತಂದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ಪುರಂದರದಾಸರನ್ನ ಕರೀತಾರೆ. RRB NTPC CBT 2 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೋನಾಲ್ ಮಾನ್ಸಿಂಗ್ ಕೆಳಗಿನವುಗಳಲ್ಲಿ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ನೃತ್ಯಗಾರರು, ಸಂಗೀತಗಾರರು, ಹಾಡುಗಾರರು, ಯಾವ್ದಕ್ಕೆ ಸಂಬಂಧಪಟ್ಟವರು ಅಂದ್ರೆ ಪ್ರಸಿದ್ಧ ನೃತ್ಯಗಾರರು ಸೋನಾಲ್ ಮಾನ್ಸಿಂಗ್. ಪ್ರಸಿದ್ಧ ನೃತ್ಯಗಾರರಾಗಿರ್ತಕ್ಕಂಥ ಗುರು ರಾಜ್ಕುಮಾರ್ ಸಿಂಗ್ ಅಜಿತ್ ಸಿಂಗ್ ಅವರು ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ಕಥಕ್ಕಲಿ, ಕಥಕ್, ಒರಿಸ್ಸಿ, ಮಣಿಪುರಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಮಣಿಪುರಿ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು ಗುರು ರಾಜ್ ಕುಮಾರ್ ಸಿಂಗ್ ಅಜಿತ್. ಈ ಕೆಳಗಿನಲ್ಲಿ ಯಾವುದು ವರ್ಣಚಿತ್ರಕಾರರಲ್ಲ? ಪೇಂಟರ್ಸ್ ಯಾರಲ್ಲ ಅಂತ ಕೇಳಿದ್ದಾರೆ. ಪೇಂಟಿಂಗ್ಸ್ ಚಿತ್ರ ಕಲಾವಿದರು. RRB NTPC CBT 1 2021ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಜಾಮಿನಿ ರಾಯ್, ರುಕ್ಮಿಣಿ ದೇವಿ, ಅಮೃತಾ ಸರ್ಗಲ್, ದೆನ್ ನಂದಲಾಲ್ ಬೋಸ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ರುಕ್ಮಿಣಿ ದೇವಿ ಅವರು. ಇವ್ರೇನಪ್ಪಾ ಅಂದ್ರೆ ನೃತ್ಯಗಾರರು, ಇವರು ವರ್ಣಚಿತ್ರಗಾರರಲ್ಲ. ಸೊ ಹಾಗಾಗಿ ಉತ್ತರ ಭಾರತದ ಕಥಕ್ನ ನೃತ್ಯಗಾರ್ತಿಯವರು, ಹೌದು ಕಥಕ್ನ ನೃತ್ಯಗಾರ್ತಿಯವರು. ಇವರೆಲ್ಲ ಪೇಂಟರ್ಸ್, ಇವರು ಸಾರಿ ಆರ್ಟಿಸ್ಟ್ ಇವರು. ಸೊ ಇಂಥ ಒಂದು ಕ್ವಶನ್ಗಳನ್ನು ಡಿಟೇಲ್ ಆಗಿ ನೀವು MCQ ನೋಡೋದ್ರಿಂದ ಯಾವ ಏರಿಯಾಗಳನ್ನು ಕವರ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಪ್ಲಸ್ ಥಿಯರಿ ಓದೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿದ್ರೆ ಸಿಲೆಬಸ್ ಪ್ರಿಪೇರ್ ಆಗ್ತವೆ. ಒಂದ್ಸಲ ನೀವು ಈ ಸ್ಟ್ರಾಟಜಿಗೆ ಪ್ರಿಪೇರ್ ಆದ್ರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಅನ್ನ ಈಸಿಯಾಗಿ ನೀವು ಪ್ರಿಪೇರ್ ಆಗ್ಬೋದು. ಮತ್ತು ಇದು ಒಮ್ಮೆಲೆ ಪರ್ಫೆಕ್ಟ್ ಆಗ್ತಕ್ಕಂಥ ಏರಿಯಾ ಅಲ್ಲ, ಬಟ್ ಹೈಯೆಸ್ಟ್ ಸ್ಕೋರ್ ಆಗ್ತಕ್ಕಂಥ ಏರಿಯಾ ಇದಾಗಿರೋದ್ರಿಂದ ಇವೆರಡನ್ನ MCQ ಪ್ಲಸ್ ಥಿಯರಿ ಇರ್ತಕ್ಕಂಥ ಬುಕ್ ಅನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸ್ಟ್ಯಾಟಿಕ್ GK, ಮೆಂಟಲ್ ಎಬಿಲಿಟಿ ಹಾಗೂ ಜನರಲ್ ಮ್ಯಾಥ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಆಮೇಲೆ ಜನರಲ್ ಸೈನ್ಸ್, ರೈಲ್ವೆ SSC ಎಕ್ಸಾಮ್ಗೆ ಇಂಪಾರ್ಟೆಂಟ್ ಟಾಪಿಕ್. ಇವು 4 ಪುಸ್ತಕಗಳನ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಅತಿ ಹೆಚ್ಚು ಏಕ ವ್ಯಕ್ತಿ ಸ್ಟುಡಿಯೋ ರೆಕಾರ್ಡಿಂಗ್ಗಳಲ್ಲಿ ಗಿನ್ನಿಸ್ ದಾಖಲೆಯನ್ನು ಬರೆದಿರ್ತಕ್ಕಂಥ ಗಾಯಕ ಯಾರು? ಸೊ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆಶಾ ಭೋಸ್ಲೆ ಅವರು ಅತಿ ಹೆಚ್ಚು ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಕ್ಕಂಥ ಹಾಡುಗಾರ್ತಿಯರು ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾರು ಪ್ರಸಿದ್ಧ ಭಾರತೀಯ ಕಲಾವಿದರಲ್ಲ, ಇಂಡಿಯನ್ ಆರ್ಟಿಸ್ಟ್ ಅಲ್ಲ? ರಾಜಾ ರವಿವರ್ಮ, MF ಹುಸೇನ್, ಅಮೃತಾ ಸರ್ಗಲ್, ರಮೇಶ್ ದಿಂಗ್ರಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ರಮೇಶ್ ದಿಂಗ್ರಾ ಅವರು ಭಾರತೀಯ ಕಲಾವಿದರು ಅಲ್ಲ ಅಂತ ಹೇಳ್ಬೋದು. ಆತ್ಮೀಯರೇ, ಇವೆಲ್ಲ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಕ್ರಿಯೇಟಿವ್ ವಿಜಯಪುರ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಅದನ್ನ ನೋಡಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಆಮೇಲೆ ನಮ್ಮ ಮೊಬೈಲ್ ಆ್ಯಪ್ ಇದೆ. ಮೊಬೈಲ್ ಆ್ಯಪ್ ಅಲ್ಲಿ ಎಲ್ಲ ಕೋರ್ಸ್ಗಳನ್ನ ಹಾಕಿದೀವಿ. ಸೊ ಇವೆಲ್ಲ ಕೋರ್ಸ್ಗಳು ಕರ್ನಾಟಕದಲ್ಲಿ ಈ ಒಂದು ಸಿಲೆಬಸ್ ಮೇಲೆ ಕೋರ್ಸ್ ಮಾಡಿದ್ದು ನಾನೊಬ್ಬನೇ. ಸೊ ಈ ಕೋರ್ಸ್ ಅನ್ನ ನೋಡಿ. ಆಮೇಲೆ ಕರೆಂಟ್ ಅಫೇರ್ಸ್ ಕೋರ್ಸ್ ಇದೆ, ಎಲ್ಲ PDF ಗಳನ್ನ ಅದರಲ್ಲಿ ಶೇರ್ ಮಾಡ್ತೀವಿ.
ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ನಾವು ಕೊಡ್ತಾ ಇದ್ದೀವಿ. ಡೈಲಿ ಸ್ಟಡಿ ಡೋಸ್ ಅನ್ನ ಸಬ್ಜೆಕ್ಟ್ ವೈಸ್ ಸ್ಟಡಿ ಡೋಸ್ ಅನ್ನು ಕೊಡ್ತಾ ಇದ್ದೀವಿ. ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತವೆ. ಆಮೇಲೆ ಟೆಸ್ಟ್ಗಳಿದಾವೆ. 10,000 ಟೆಸ್ಟ್ ಇದಾವೆ. 50% ಡಿಸ್ಕೌಂಟ್ ಅಲ್ಲಿ ನಾವು ಟೆಸ್ಟ್ ಅನ್ನು ಕೊಡ್ತಾ ಇದ್ದೀವಿ. ಸೊ ಆ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಿ. ಸೊ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ, ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್, ಕ್ರಿಯೇಟಿವ್ ಸ್ಟ್ಯಾಟಿಕ್ ಜಿಕೆ 10 ಇಯರ್ಸ್ MCQಗಳು ಪ್ಲಸ್ ಥಿಯರಿ ಇರ್ತಕ್ಕಂಥ ಬುಕ್ಸು. ದೆನ್ ಜನರಲ್ ಸೈನ್ಸ್ ಇವು 4 ಪುಸ್ತಕಗಳನ್ನು ಕೇವಲ 850 ರೂಪಾಯಿಗೆ ಕೊರಿಯರ್ ಮಾಡ್ತಾ ಇದ್ದೀವಿ. ಯಾರಿಗೆ ಪುಸ್ತಕಗಳು ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ, ವಾಟ್ಸಪ್ ಮಾಡಿ. ಸೊ ಅದು ನಿಮ್ಮ ಅಡ್ರೆಸ್ ಅನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ಪುಸ್ತಕವನ್ನು ನಿಮಗೆ ಕಳಿಸ್ಕೊಡ್ತೀನಿ. ಒಂದ್ ವೇಳೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಹಾಕಿದ್ದೀವಿ. ಸೊ 3 ನೀವು ಫಾಲೋ ಮಾಡಿ ನಿಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಸಿಸ್ಟಮೆಟಿಕ್ ಆಗಿ ಪ್ರಿಪೇರ್ ಆಗಿ. ಓಕೆ, ಥ್ಯಾಂಕ್ ಯು.